ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ನೂರ್ ಜಹಾನ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಲ್ಲಿ ಅದ್ದೂರಿಯಾಗಿ ಕನಕೋತ್ಸವಕ್ಕೆ ಚಾಲನೆ ದೊರಕಿದೆ. ಕನಕಪುರದಲ್ಲಿ ಬುಧವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಂಬಾರಿ ಭೂಷಿತ ಶ್ರೀ ಕೆಂಕೇರಮ್ಮ ಹಾಗೂ ಶ್ರೀ ಕಬ್ಬಾಳಮ್ಮ ದೇವಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ 250ಕ್ಕೂ ಹೆಚ್ಚು ಗ್ರಾಮ ದೇವತೆಗಳನ್ನು ಹೊತ್ತ ರಥ, ಪಲ್ಲಕ್ಕಿ, ಪಟಗಳಿಗೂ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ಗ್ರಾಮ ದೇವತೆಗಳ ಪೂಜೆಯು ಶಕ್ತಿಯ ಆರಾಧನೆಯ ಒಂದು ಪ್ರಮುಖ ಜನಪದ ಸಂಪ್ರದಾಯವಾಗಿದೆ. ಜೊತೆಗೆ ಗ್ರಾಮ ದೇವತೆಗಳ ಕೃಪೆಯು ಗ್ರಾಮದ ಜನಜೀವನದ ರಕ್ಷಾ ಕವಚವಾಗಿದ್ದು, ದೇವತೆಗಳ ಆಶೀರ್ವಾದದಿಂದ ಕನಕಪುರ ಕನಕೋತ್ಸವ 5 ದಿನದವರೆಗೆ ನಡೆಯಲಿದ್ದು 5 ದಿನವೂ ಯಶಸ್ವಿಯಾಗಲಿ ಎಂದು ಹೇಳಿದರು. ಇನ್ನು ಕನಕಪುರದಲ್ಲಿ ನಡೆಯುತ್ತಿರುವ ಕನಕೋತ್ಸವದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತ್ಸ್ಯಲೋಕ ಪ್ರದರ್ಶನ ನಡೆಯುತ್ತಿದೆ. ಈ ಮತ್ಸ್ಯಲೋಕದಲ್ಲಿ ಬಣ್ಣ ಬಣ್ಣದ ವೈವಿಧ್ಯಮಯ ಮೀನುಗಳ ಸೌಂದರ್ಯವು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಮತ್ಸ್ಯಲೋಕದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಎಲ್ಲರಿಗೂ ಮುಕ್ತ ಅವಕಾಶ ನೀಡಲಾಗಿದೆ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿದರು. ವಿಮಾನ ಅಪಘಾತದಲ್ಲಿ ನಿಧನರಾದ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯು ಸಕಲ ಸರ್ಕಾರಿ ಗೌರವದೊಂದಿಗೆ ಬಾರಾಮತಿಯಲ್ಲಿ ನೆರವೇರಿತು. ಅವರ ಪಾರ್ಥಿವ ಶರೀರಕ್ಕೆ ಮಕ್ಕಳಾದ ಪಾರ್ಥ ಹಾಗೂ ಅಜಯ್ ಅವರು ಅಗ್ನಿಸ್ಪರ್ಶ ಮಾಡಿದರು. ಅಂತ್ಯಕ್ರಿಯೆಗೂ ಮುನ್ನ ಸಾವಿರಾರು ಜನ ಅಗಲಿದ ತಮ್ಮ ಪ್ರೀತಿದಾದನಿಗೆ ಗೌರವ ನಮನ ಸಲ್ಲಿಸಿದರು. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮಾಡಲಾಯಿತು. ಬಳಿಕ ಬಾರಾಮತಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿತು. ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ಮಾತನಾಡಲು ಕಾಂಗ್ರೆಸ್ಸಿನವರಿಗೆ ಯಾವುದೇ ನೈತಿಕತೆ ಇಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ನಗರದಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಯಾವುದೇ ಒಂದು ಕಾಯ್ದೆ ಆದ ಮೇಲೆ ಅದನ್ನು ಬದಲಾಯಿಸಲು ಇವರಿಗೆ ನೈತಿಕತೆ ಇಲ್ಲ. ಇಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರವೇ ಇಲ್ಲ. ಆದರೂ ಕೂಡ ಅವರ ಫೋಟೋಗಳನ್ನು ಬಳಸಿಕೊಂಡು ಪ್ರಚಾರ ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಮಹಾತ್ಮ ಗಾಂಧಿ ಅವರ ಫೋಟೋ ಹಾಕಿಕೊಂಡು ಏನು ಬಿಂಬಿಸಲು ಹೊರಟಿದ್ದಾರೆ ಎಂದು ಪ್ರಶ್ನಿಸಿದರು. ಇನ್ನೊಂದು ಕಡೆ ಬೇರೆ ಫೋಟೋ ಹಾಕಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದೇ ಫಸ್ಟ್ ತಪ್ಪು. ಇದೊಂದು ಕಾಯ್ದೆ, ಕೇಂದ್ರ ಸರ್ಕಾರ ಮಾಡಿರುವಂತ ಕಾಯ್ದೆ ವಿರುದ್ಧವಾಗಿ ಮಾತಾಡೋ ಅಧಿಕಾರ ಇವ್ರು ಯಾರಿಗೂ ಇಲ್ಲ. ಒಂದ್ಸರಿ ಕಾಯ್ದೆ ಆದ್ಮೇಲೆ, ಕಾಯ್ದೆ ಆಗಕ್ಕೆ ಮುಂಚೆ ಇವರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಆರಾಮ್ಸೆ ಮಾತಾಡ್ಬೋದಾಯ್ತು. ಒಂದ್ಸರಿ ಅದು ಕಾಯ್ದೆ ಆದ್ಮೇಲೆ ಅದು ಇವರು ನೈತಿಕತೆ ಇಲ್ಲ. ನನಗಷ್ಟೊತ್ತಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿರೋದು ಗಾಂಧೀಜಿ ಫೋಟೋ ಅಷ್ಟೇ. ಅದು ರಾಹುಲ್ ಗಾಂಧಿ, ಒಂದ್ ಕಡೆ ರಾಹುಲ್ ಗಾಂಧಿ, ಇನ್ನೊಂದ್ ಕಡೆ ಜನಸಾಮಾನ್ಯ. ಇಲ್ಲಿ ಗಾಂಧಿಯ ಪಾತ್ರನೇ ಇಲ್ಲ. ಪಾಪ ಗಾಂಧಿ ಹೇಳಿದ್ರು. ಆರ್ ಅಶೋಕ್ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು, ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಇಂದಿನ ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಹೊಸ ಕಾಯ್ದೆಯ ಹೆಸರು ಬದಲಾಯಿಸಿದ್ದರ ಜಾಹೀರಾತನ್ನು ನೀಡಿದ್ದಾರೆ. ಇದನ್ನ ಸರ್ಕಾರದ ದುಡ್ಡಿನಲ್ಲಿ ಯಾಕೆ ಮಾಡಿದ್ರು? ಅವರ ಪಕ್ಷದ ದುಡ್ಡು ಖರ್ಚು ಮಾಡಲಿ. ಕಾಂಗ್ರೆಸ್ಗೆ ಮಹಾತ್ಮ ಗಾಂಧೀಜಿಯವರ ಮೇಲೆ ಕಿಂಚಿತ್ತೂ ಗೌರವ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ. ಬಾರ್ ಲೈಸೆನ್ಸ್ ಕೊಟ್ಟು ದುಡ್ಡು ಮಾಡೋಕೆ ಹೊರಟಿದ್ದಾರೆ. ಇವರು ಗಾಂಧೀಜಿ ಬಗ್ಗೆ ಮಾತನಾಡುತ್ತಾರಾ ಎಂದು ಕಿಡಿಕಾರಿದ್ರು. ಇದು ನಾವು ವಿರೋಧಿಸ್ತೇವೆ. ಈ ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಗೌರವನೂ ಕೂಡ ಇಲ್ಲ. ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಅಕ್ಷರಶಃ ಸಂಪೂರ್ಣ ತಪ್ಪು ಮಾಹಿತಿಯನ್ನ ರಾಜ್ಯದ ಜನರಿಗೆ ಕೊಡುವಂತ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು. ಈ ಒಂದು ಜಾಹೀರಾತಿನ ಮುಖೇನ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಆ ಜಾಹೀರಾತನ್ನು ತಾವು ಗಮನಿಸಿದ್ರೆ ಎಲ್ಲ ಸುಳ್ಳು ಮಾಹಿತಿಗಳನ್ನು ಕೊಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದೇ ಜಾಹೀರಾತನ್ನ ಕಾಂಗ್ರೆಸ್ ಪಕ್ಷ ತನ್ನ ಹಣದಿಂದ ಈ ಜಾಹೀರಾತನ್ನು ಕೊಟ್ಟಿದ್ರೆ ನಮ್ದು ವಿರೋಧ ಇರಲಿಲ್ಲ. ರಾಜಕೀಯವನ್ನು ವಿರೋಧಿಸ್ತೇವೆ. ರಾಜ್ಯದ ತೆರಿಗೆದಾರರ ಹಣವನ್ನ ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ